ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಮಮತಾ. ಇವನು ನನ್ನ ಮಗ ಒಲಿವರ್. ಇವನು ಒಂದು 2 ತಿಂಗಳಿಂದ ಊಟ ಮಾಡೋದನ್ನ ಬಿಟ್ಬಿಟ್ಟಿದ್ದ. ಬೆಳಿಗ್ಗೆ ಕರ್ಡ್ ರೈಸ್ ಕೊಡ್ತೀನಿ, ಅದನ್ನ ಬಿಟ್ಬಿಟ್ಟಿದ್ದ. ಹೇಗೆ ಅಂತಂದ್ರೆ ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟ. ನಾನೇ ಅವನಿಗೆ ಬಾಯಿಗೆ ತುತ್ತಿಡಬೇಕು, ಆ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು. ಸರಿ, ಇದು ಹೀಗೆ ಆಗ್ಬಿಟ್ರೆ ಹೇಗೆ, ಅವನಾಗೆ ತಿನ್ಬೇಕಲ್ವಾ, ತಿಂತಾ ಇದ್ದ ಮುಂಚೆ ಅದು ಬಿಟ್ಬಿಟ್ಟ. ಸರಿ, ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಆಗ ನನಗೆ ಅನುಷಾ ಕಲರ್ ಥೆರಪಿ ಮಾಡ್ತಾರೆ, ಅವರು ಹೀಲರ್, ಅವರು ಯಲಹಂಕದವರು. ಅವ್ರ ಹತ್ರ ನಾನು ಕೂಡ ಕಲರ್ ಥೆರಪಿ ಟ್ರೀಟ್ಮೆಂಟ್ ನ ತಗೋತಾ ಇದ್ದೀನಿ. ಹೀಗೆ ಅವರನ್ನ ಒಂದ್ ಮಾತು ಕೇಳಿದೆ ನಾನು, ಈಗ ಮನುಷ್ಯರಿಗೆ ನೀವು ಈ ತರ ಹೀಲ್ ಮಾಡ್ತೀರಲ್ಲ ಕಲರ್ ಥೆರಪಿಯಿಂದ, ಹಾಗೆ ಪ್ರಾಣಿಗಳಿಗೂ ಮಾಡ್ಬೋದಾ ಅಂತ. ಆಗ ಯಾಕಾಗಲ್ಲ, ನಾನು ಮಾಡಿದೀನಿ, ನಾನು ಟ್ರೈ ಮಾಡ್ತೀನಿ ಅಂತಂದ್ರು. ಆಗ ನನ್ಗೆ ವರ್ಕ್ ಆಗಿದ್ದೆ 0 ಮತ್ತೆ 3 2 ನಂಬರ್. ಈ 0ನ 3 ದಿವಸ ಅವ್ನು ಎಲ್ಲೆಲ್ಲಿ ಕೂತ್ಕೊಳ್ತಾನೋ ಅಲ್ಲಿ, ಅಂದ್ರೆ ಅವನಿಗೆ ಕಾಣ್ಬೇಕು, ಅವ್ನ್ ಮಲ್ಗೋ ಜಾಗದಲ್ಲಿ ಇರ್ಬೋದು, ಪಿಲ್ಲೋ ಕೆಳಗಡೆ, ಅವನ ಬೆಡ್ ಕೆಳಗಡೆ. ಸೊ ಒಂದಷ್ಟು 0ಗಳನ್ನ ಮಾಡಿ ಎಲ್ಲಾ ಕಡೆ ನಾನು ಇಟ್ಟೆ. 3 ದಿನ ಇಡಕ್ ಹೇಳಿದ್ರು. ನಂಬ್ತೀರಾ ಬಿಡ್ತೀರಾ, ಅವನು ಮಾರನೇ ದಿನದಿಂದ ಅವನಾಗೆ ಊಟ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಹಾಗೆ 3 ದಿನ ಕಳೆದ ನಂತರ ಮತ್ತೆ 3ನ ಇಡಕ್ ಹೇಳಿದ್ರು, ಅದು ಸ್ಕೈ ಬ್ಲೂ ನಲ್ಲಿ ಅದನ್ನ. ಸೊ ಪ್ರಾಮಿನೆಂಟ್ ಆಗಿ ಅವ್ನು ಕೂತ್ಕೊಳ್ಳೋದು ಮನೆ ಒಳಗಡೆ ಟಿವಿ ಯೂನಿಟ್ ಮುಂದೆನೆ. ಸೊ ಹಾಗಾಗಿ ಅವನು ಹೋಗ್ತಾ ಬರ್ತಾ ಇದನ್ನ ನೋಡ್ತಾ ಇದ್ದ. ಮಲಗುವಾಗ ಇದನ್ನ ಮತ್ತೆ ಅವನು ಎಲ್ಲಿ ಮಲಗ್ತಾನೋ ಆ ಜಾಗದಲ್ಲಿ ಅವನ ಪೆಟ್ಟಿ ಕೆಳಗಡೆ ಇಡ್ತಾ ಇದ್ದೆ. ಬಟ್ ಇದ್ರ ಇಂಪ್ಯಾಕ್ಟ್ ನಿಜವಾಗ್ಲೂ ನನಗೆ ನಂಬೋದಕ್ಕೆ ಅಸಾಧ್ಯ ಆಗ್ತಾ ಇದೆ. ಬಟ್ ಅವನು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವತ್ತಿನವರೆಗೆ ನಾನ್ ಫೀಡ್ ಮಾಡ್ತಾ ಇಲ್ಲ. ಇದು ಸುಮಾರಾಗಿ ಒಂದು 15-20 ದಿನಾನೇ ಕಳೆದಿದೆ. ಅವನಾಗಿ ಊಟ ಮಾಡ್ತಾ ಇದ್ದಾನೆ. ಈಗ ನೋಡಿ, ನಾನು ಊಟನ ಕಲ್ಸ್ಕೊಂಡ್ ಬಂದಿದ್ದೀನಿ, ಅವನು ಊಟ ಮಾಡ್ತಾನೆ ನೋಡಿ. ಅವನಾಗೆ ಊಟ ಮಾಡಿದ್ದೇ ಇಲ್ಲ. ನಿಜವಾಗ್ಲೂ ಪಾತ್ರೆನ ತಗೊಂಡು ನಾನೇ ಅವನ್ ಬಾಯಿ ತೆಗ್ಸಿ ನಾನು ಅವನಿಗೆ ಊಟ ಮಾಡಿಸ್ಬೇಕಾಗಿತ್ತು. ಆದ್ರೆ ಇವತ್ತು ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಊಟ ಹಂಗೆ ಮಾಡಿದ್ದಕ್ಕೆ ಧನ್ಯವಾದಗಳು.